ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ಏನಾಗಲ್ಲ ಆಂಟಿ, ಟೆಸ್ಟ್ ಮಾಡ್ತಾವ್ರಲ್ಲ. ಅಲ್ಲ ಇಷ್ಟೊತ್ತು ಬೇಕಾ ಅಂತ ಬಯಸಿ ಬಯಸಿ ತಾಯಿ ಆದ್ಲು. ನಾವು ಯಾವುದನ್ನು ತುಂಬ ಇಷ್ಟಪಡ್ತೀವಲ್ಲ ಅದು ಸುಲಭವಾಗಿ ಸಿಗೋದೇ ಇಲ್ಲ. ಅಯ್ಯೋ ಅಂಥದ್ದೇನು ಆಗಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್, ಪೇಷಂಟ್ ಕಾಂಚನ ಕಡೆಯವ್ರು ನೀವೇ ಅಲ್ವಾ? ಹೌದು. ಹೇಗಿದ್ದಾಳೆ ಅವಳು? ಡಯಾಗ್ನೋಸ್ ಮಾಡ್ತಾ ಇದೀವಿ. ಇನ್ನೂ ಒಂದು ಸ್ಕ್ಯಾನಿಂಗ್ ಆಗೋವರೆಗೂ ಏನೂ ಹೇಳೋಕ್ಕಾಗೋದಿಲ್ಲ. ಅವಳು ಪ್ರೆಗ್ನೆಂಟ್ ಡಾಕ್ಟರ್, ಇಷ್ಟೊತ್ತು ಬೇಕಾ? ಸ್ವಲ್ಪ ಟೈಮ್ ಬೇಕು, ನೀವು ವೆಯ್ಟ್ ಮಾಡಿ. ಸತ್ಯ, ನಿಮಿಷ ಫೋನ್ ಕೊಡು. ಯಾಕಂಟಿ? ಸುಶೀಲಿಗೆ ಫೋನ್ ಮಾಡಬೇಕು. ಅಯ್ಯೋ ಅಪ್ಪನ ಸುಮ್ಮನೆ ಟೆನ್ಷನು, ಫೋನ್ ಮಾಡಬೇಡಿ. ನಾವು ಇಲ್ಲಿ ಟೆನ್ಷನಲ್ಲೇ ಇದ್ದೀವಲ್ವಾ? ಬೇಡ, ಆಫೀಸ್ ಟೆನ್ಷನಲ್ಲೇ ಇರ್ತಾರೆ, ಮತ್ತೆ ಫೋನ್ ಮಾಡಿದ್ರೆ ಸುಮ್ಮನೆ ಟೆನ್ಷನ್ ಆಯ್ತದೆ. ಅವ್ರ ಸೊಸೆಗಿಂತ ಕೆಲಸ ಇಂಪಾರ್ಟೆಂಟಾ ಹೇಳು? ನನಗೆ ಕೈ ಕಾಲೇ ಆಡ್ತಿಲ್ಲ ಕಣೋ. ಅವ್ರು ಬಂದ್ರೆ ಸರಿ, ಕರಿತೀನಿ ಅದಕ್ಕೆ. ಬೇಡ ಆಂಟಿ, ನನ್ನ ಮಾತು ಕೇಳಿ. ಏನಾಗಲ್ಲ, ಸುಮ್ಮನೆ ಹೇಳಿ ಸತ್ಯ. ಸತ್ಯ ಅಲ್ಲ ರೀ, ನಾನು ವೈಶಾಲಿ ಮಾತಾಡ್ತಾ ಇದ್ದೀನಿ. ಹೇಳು ವೈಶಾಲಿ. ನಾವು ಹಾಸ್ಪಿಟ್ಲಲ್ಲಿ ಇದ್ದೀವಿ. ಯಾಕೆ, ಏನಾಯ್ತು? ಕಾಂಚನನ್ಗೆ ತುಂಬ ಹೊಟ್ಟೆ ನೋವು ಅಂತ ಹೇಳಿದ್ಲು. ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದೀವಿ. ಯಾರ್ಯಾರಿದ್ದೀರಾ? ನಾನು ಸತ್ಯ. ಸದ್ಯ ಅದೇ ಟೈಮ್ಗೆ ಸತ್ಯ ಮನೆಗೆ ಬಂದ. ಅವನ ಹೆಲ್ಪಿಂದ ಕರ್ಕೊಂಡು ಬಂದ್ವಿ. ಏನಂದ್ರು ಡಾಕ್ಟ್ರು? ಅದೇ ರೀ ತುಂಬ ಸಮಸ್ಯೆ ಆಗಿರೋದು. ಎಷ್ಟೊತ್ತಿಂದ ಟೆಸ್ಟ್ ಮಾಡ್ತಾನೆ ಇದ್ದಾರೆ ಗೊತ್ತಾ? ಈಗ ಅದೇನೋ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಂತೆ, ಆಮೇಲೆ ಹೇಳೋಕ್ಕಾಗೋದು ಅಂತಿದ್ದಾರೆ. ನನಗಂತೂ ತುಂಬ ಗಾಬರಿ ಆಗ್ತಿದ್ದಾರೆ. ಏನು ಮಾಡೋದು? ಸ್ಕ್ಯಾನಿಂಗ್ ಅಂದರೆ ಮಗುಗೇನಾದರೂ? ಛೇ ಬಿಡ್ತು, ಏನೇನು ಮಾತಾಡಬೇಡಿ. ನೀವು ಆದಷ್ಟು ಬೇಗ ಇಲ್ಲಿಗೆ ಬನ್ನಿರಿ. ನೀವು ನಮ್ಮ ಜೊತೆ ಇದ್ದರೆ ನಮಗೆ ಧೈರ್ಯ ಇದೆ. ಯಾವ ಹಾಸ್ಪಿಟ್ಲು? ವಿನಾಯಕ ನರ್ಸಿಂಗ್ ಹೋಮ್, ಅದೇ ಕಾಂಪ್ಲೆಕ್ಸ್ ಹತ್ರ ಇದೆಯಲ್ಲ ಅದು. ತಕ್ಷಣ ಬರ್ತೀನಿ ನಾನು. ಹಾಂ, ಬೇಗ ಬನ್ನಿ ಆಯಿತಾ? ರಾಜೇಶ್ ನೋಡ್ದ್ಯಾ, ಬರ್ತೀನಿ ಅಂತ ಹೇಳಿದ್ರು ಅವರು. ಅಲ್ಲಿ ಏನಾಗಿದೆಯೋ ಏನೋ. ಇಲ್ಲ, ನಾ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಮಿನಿತಂಗೆ ಏನಾದರೂ ವಿಷಯ ಹೇಳ್ಬಿಟ್ರೆ ಸಾಧ್ಯನೇ ಇಲ್ಲ. ಅದನ್ನ ನಾನು ತಡಿಲೇಬೇಕು. ಏನಾದ್ರಾಗಲಿ ಹೇಗಿದ್ರು ಪುಟ್ಟಿನ ಮಾವಯ್ಯ ಕರ್ಕೊಂಡು ಹೋಗಿದ್ದಾರೆ. ಸೆಕ್ಯೂರಿಟಿಗೆ ಒಂದು ಮಾತು ಹೇಳ್ಬಿಟ್ಟು ಹಾಗೆ ನಾ ಹೊರಟು ಹೋಗ್ತೀನಿ. ಮುತ್ತಣ್ಣ, ನಾನು ಹಾಸ್ಪಿಟ್ಲಿಗೆ ಹೋಗಿರ್ತೀನಿ. ಮಾವಯ್ಯ ಪುಟ್ಟಿನ ಕರ್ಕೊಂಡ್ ಬರ್ತಾರೆ. ಅವ್ರನ್ನ ಮನೆಯಲ್ಲೇ ಇರಕ್ಕೆ ಹೇಳಿ, ಏನು ಹೇಳಕ್ ಹೋಗ್ಬೇಡಿ. ಸಾವಿತ್ರಿ, ಲೇಟ್ ಆಗೋಯ್ತು ಕಣವ. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ, ನೋಡ್ತಾ ಖುಷಿಯಾಗಿದ್ಲು. ದಾರಿನಾಗ ಬರ್ತಾ ಹೊಟ್ಟೆ ಹಸು ಜ್ಞಾಪಕ ಬಂದ್ಬಿಡ್ತಾ ಏನೋ, ಹೊಳಕ್ ಶುರು ಮಾಡ್ಬಿಟ್ಲು ಕಣವ. ತಗೊಳವ, ಮುಗಿಗೆ ಹಾಲು ಕುಡ್ಸು. ಪಾಪ ಎಷ್ಟು ಹಸ್ತೈತೇನೋ. ಒಳ್ಬಿಡಕಣವ. ತಗೊಳವ ಸಾವಿತ್ರಿ. ತಗೊಳವ ಸಾವಿತ್ರಿ. ಇದ್ಯಾಕೆ ಹಿಂಗೆ ಮಾಡ್ತಾವಳೆ ಸಾವಿತ್ರಿ? ಮಗ ಅಳ್ತಾ ಐತೆ ಅಂದ್ರೆ ತಾಯಿ ಓಡ್ ಬಂದು ಸಮಾಧಾನ ಮಾಡಬೇಕು. ಸತ್ಯ ಬಂದ್ರಾ ರೀ? ವೈಶಾಲಿ ಏನಂತೆ? ಅಪ್ಪ ಸ್ಕ್ಯಾನಿಂಗು ಮೆಡಿಸಿನು ಅಂತೆಲ್ಲ ಹೇಳ್ತವ್ರೆ. ಅದಕ್ಕೆ 10,000 ರೂಪಾಯಿ ದುಡ್ಡು ಕಟ್ಟಬೇಕಂತೆ. ನಾನು ಕಟ್ತೀನಿ ಬಿಡು. ಏನಾಗಿತ್ತು ಅವಳಿಗೆ ಇದ್ದಕ್ಕಿದ್ದ ಹಾಗೆ? ಗೊತ್ತಿಲ್ಲಪ್ಪ. ನಾನು ಮನೆಗೆ ಹೋದಾಗ ವಿಪರೀತ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. ನಾನು ವಯಸ್ಸಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಬಂದ್ವಿ.
ಅದೇನೇ ರೀ ದೊಡ್ಡ ಸಮಸ್ಯೆ ಆಗಿರೋದು. ಅರ್ಧ ಗಂಟೆಯಿಂದ ಚೆಕಪ್ ಮಾಡ್ತಾನೆ ಇದ್ದಾರೆ. ಅಟ್ಲೀಸ್ಟ್ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂತನಾದ್ರೂ ಹೇಳಬೇಕು, ಅಥವಾ ಅವ್ರ ಸ್ಥಿತಿ ಗಂಭೀರವಾಗಿದೆ ಅಂತನಾದ್ರೂ ಹೇಳ್ಬೇಕಲ್ವಾ? ಏನು ಹೇಳ್ತಾನೆ ಇಲ್ಲ. ನಾನು ಸತ್ಯ ಒಬ್ರು ಮುಖ ಒಬ್ರು ನೋಡ್ಕೊಂಡು ಕೂತ್ಕೊಂಡಿದೀವಿ ಅವಾಗಿಂದ. ವಿಚಾರಿಸ್ತೀನಿ ಇರು ವೈಶಾಲಿ, ಧೈರ್ಯ ತಂದ್ಕೋ. ಅಂಥದ್ದೇನು ಆಗಿರಲ್ಲಮ್ಮ. ಎಮರ್ಜೆನ್ಸಿ ಇದ್ದಿದ್ರೆ ಅಡ್ಮಿಟ್ ಮಾಡಿಕೊಂಡು ತಕ್ಷಣ ವಾರ್ಡ್ಗೆ ಶಿಫ್ಟ್ ಮಾಡಿರೋರು. ಇನ್ನು ಕ್ಯಾಶುಯಾಲಿಟಿಲಿ ಇಟ್ಕೊಂಡಿದ್ದಾರೆ ಅಂದರೆ ನಥಿಂಗ್ ಸೀರಿಯಸ್ ಅಂತ. ಡಾಕ್ಟ್ರೇ ಅದು? ಡಾಕ್ಟರ್ ರೂಪಾ ಅಂತ. ಯಾಕೆ ಅನಂತ್ ಕೃಷ್ಣ ಇಲ್ವಾ? ಇಲ್ಲ, ಅವರು ಫಾರಿನ್ ಹೋಗಿದಾರಂತೆ. ಹೇಳೇ ಇಲ್ಲ ಅವ್ನು ನನಗೆ. ಗೈನೋ ತಾನೆ? ಹೌದು. ವೇಟ್, ಲೆಟ್ ಮಿ ಚೆಕ್. ಡಾಕ್ಟರ್, ಕಾಂಚನ ಸ್ಥಿತಿ ಹೇಗಿದೆ? ತಾವು? ನಾನು ಅವ್ರ ಮಾವ. ಗಿವ್ ಮಿ 10 minutes, ಎಲ್ಲ ಹೇಳ್ತೀನಿ. ಅಲ್ಲ ಡಾಕ್ಟರ್, ಅರ್ಧ ಗಂಟೆ ಹಿಂದೆ ಕೂಡ ಹಾಗೆ ಹೇಳಿದ್ರಲ್ವಾ ನೀವು? ನಿಮ್ಗೆ ಹೇಳೋದಕ್ಕೆ ನಾವು ಸ್ಟಡಿ ಮಾಡಬೇಕಲ್ವಾ? ಎನಿವೆ, ನೋವು ಕಮ್ಮಿ ಆಗಿದೆ. ನೋವು ಕಡಿಮೆ ಆದಮೇಲೂ ಟ್ರೀಟ್ಮೆಂಟ್ ನಡೀತಾ ಇದೆಯಾ? ನೋಡಿ, ಅವ್ರ ಸ್ಥಿತಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಗೂ ಸ್ವಲ್ಪ ಟೈಮ್ ಕೊಡಿ. ಹೀಗೆ ಹೇಳಿಬಿಟ್ರೆ ನಾವೇನು ಅಂತ ಅರ್ಥ ಮಾಡ್ಕೋಬೇಕು ಡಾಕ್ಟರ್. ದಯವಿಟ್ಟು ಬಿಡಿಸಿ ಹೇಳಿ. ಅದನ್ನೇ ಹೇಳ್ತೀನಲ್ಲ, ಅವ್ರ ಫಿಸಿಕಲ್ ಕಂಡೀಷನ್ ಒಂದೇ ಅಲ್ಲ, ಅವ್ರ ಮನಸ್ಥಿತಿ, ಕಾಂಪ್ಲಿಕೇಶನ್ ಎಲ್ಲ ಗಮನಿಸ್ಬೇಕಾಗತ್ತೆ. ಏನೋ ಪ್ರಾಬ್ಲಮ್ ಇದೆ. ಸ್ವಲ್ಪ ಟೈಮ್ ಕೊಡಿ, ಹೇಳ್ತೀನಿ. ಮಾವಯ್ಯ, ಇವಳು ಯಾಕೋ ತುಂಬಾ ರಚ್ಚೆ ಹಿಡಿತಾ ಇದ್ದಾಳೆ. ಹೊರಗಡೆ ಕರ್ಕೊಂಡು ಹೋಗಿ ಸುಧಾರಿಸ್ಕೊಂಡ್ ಬನ್ನಿ. ಅಲ್ಲ ಕಣವ, ಹಾಲು ಕುಡಿಯೋ ಮಗ. ಈಗ ನಾನು ಎತ್ಕೊಂಡ್ರೆ ಅಳ ನಿಲ್ಲಿಸದ, ಇನ್ನೂ ರಚ್ಚೆ ಜಾಸ್ತಿ ಆಯ್ತಿದೆ. ಹೊರಗಡೆ ಒಂದ್ ರೌಂಡ್ ಕರ್ಕೊಂಡು ಹೋಗಿ ಬನ್ನಿ ಮಾವಯ್ಯ. ಬೇಡ ಕಣವ, ಆಚೆ ಕಡೆ ತೊಂಡಿ ಜಾಸ್ತಿ ಐತೆ, ಶೀತ ಆಗೋಯ್ತಿದೆ. ಮಾವಯ್ಯ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೆಲಸ ಇದೆ. ಅಯ್ಯೋ, ಈಗ ತಾನೇ ಬಂದಲ್ಲವ್ವ, ಆಗ್ಲೇ ಮತ್ತೆ ಆಚೆ ಹೋಗ್ಬೇಕು ಅಂತ್ಯಾ? ಸಾನೆ ಓಡಾಟ ಆಗೋಯ್ತು ಕಣವ. ಹೊಸಿ ಮೈ ಹಂಗೆಲ್ಲ ಓಡಾಡ್ಬೇಡ ಕಣವ ಜಾಸ್ತಿ. ಮಾವಯ್ಯ, ವಿನುತನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅವಳಿಗೆ ತುಂಬಾ ಹೊಟ್ಟೆ ನೋವ್ತಿದ್ಯಂತೆ. ಫೋನ್ ಮಾಡಿ ವಿಚಾರಿಸ್ಕೊಂಡ್ರೆ ಆಯ್ತು ಕಣವ. ಅದಕ್ಕೆ ನೀನೇ ಹೋಗ್ಬೇಕಾ ಹಳೋ ಮಗಿನ್ ಬಿಟ್ಟು? ಬೇಡ ಕಣವ. ನಾ ಹೋಗ್ಲೇಬೇಕು ಮಾವಯ್ಯ, ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗೋಗುತ್ತೆ. ಅಂಥದ್ದು ಏನವ ಆಯ್ತದೆ? ಅಲ್ಲ ಕಣವ, ನಿನ್ನ ಗಂಡ ಸತ್ಯ ಅವನೇ, ನಿಮ್ಮ ಅತ್ತೆ ಅವರೇ. ಇನ್ನು ಬೇಕು ಅಂದರೆ ನಿಮ್ಮ ಮಾವನ ಕರೆಸ್ಕೋಬೋದು. ಎಲ್ಲ ಬಿಟ್ಬಿಟ್ಟು ನೀನೇ ಹೋಗಿ ಔಷಧಿ ಕೊಟ್ಟು ಕಾಂಚನ ಸರಿ ಮಾಡ್ಬಿಡ್ತೀಯಾ? ಹಂಗೇನಾರು ಇದ್ದಿದ್ರೆ ಆಸ್ಪತ್ರೆಗಳೆಲ್ಲ ಯಾಕೆ ಬೇಕಾಗಿತ್ತು? ನೀನೇ ನೋಡ್ಕೋಬೋದಿತ್ತಲ್ಲ. ಪ್ಲೀಸ್ ಮಾವಯ್ಯ, ನಾನು ಆಸ್ಪತ್ರೆಗೆ ಹೋಗ್ಲೇಬೇಕು. ನೋಡವ, ನನಗೆ ಡ್ಯೂಟಿಗೆ ಟೈಮ್ ಆಯ್ತೈತೆ ಕಣವ, ನಾವು ಹೋಗ್ತೀನಿ. ಮಾವಯ್ಯ, ಇವತ್ತೊಂದಿನ ರಜಾ ಹಾಕಿ. ವಿನುತನ ಭವಿಷ್ಯದ ಪ್ರಶ್ನೆ. ಅಲ್ಲ ಕಣವ, ನಾನು ರಜಾ ಕೂತ್ಕೊಂಡ್ಬಿಟ್ರೆ ಕಾಂಚನ ಸರಿ ಹೋಯ್ತಾಳ? ಅದು ಅಲ್ಲದೆ ಏನಾಗೈತೆ ಈಗ? ಬೋಸ್ರಿ ಎನ್ಸೋನ್ ಮ್ಯಾಕೆ ಈ ಥರ ನೋವುಗಳು ಆಗಾಗ ಬರ್ತಾ ಇರ್ತದೆ. ಮನೆಯಾಗ ಯಾರು ಹಿರೀಕರಿದ್ರೆ ಮನೆ ಔಷಧಿ ಹೇಳೋರು ಯಾರು ಇಲ್ಲ, ಅಚ್ಚೆ ಪುಸ್ತಕಂತ ಆಸ್ಪತ್ರೆಗೆ ಓಡೋರೆ. ಅಚ್ಚೆಯಾಗಿ ತಲೆ ಕೆಡಿಸ್ಕೊಂಡ್ಯಾ? ಹಂಗೂ ಬೇಕು ಅಂದರೆ ನಾನೀಗ ಡ್ಯೂಟಿಗೆ ಹೋಗೋವಾಗ ಆಸ್ಪತ್ರೆ ಹೋಗಿ ಕಾಂಚನನ್ಗೆ ಏನಾಗೈತೆ ಅಂತ ಕೇಳ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ನಾ ಬರೋಣ? ಮಾವಯ್ಯ, ಮಾವಯ್ಯ, ಬರ್ಲೇನವಾ? ಡಾಕ್ಟರ್, ಏನಾಯ್ತು? ಯಾಕೆ ನಗ್ತಿದ್ದೀರಿ? ದುಃಖಕ್ಕೆ ನೋವಿಗೆ ಸುಳ್ಳೆ ಕಾರಣ ಅಂದಮೇಲೆ ಇಂಥದ್ದೆಲ್ಲ ಸಮಸ್ಯೆನೇ ಅಲ್ಲ. ಅಂದರೆ ಈ ಪೇಷಂಟು ಪ್ರೆಗ್ನೆಂಟು, ತುಂಬ ಹೊಟ್ಟೆ ನೋವು ಅಂತ ಬಂದಿದ್ದಾಳೆ. ಆದರೆ ಪ್ರೆಗ್ನೆಂಟೇ ಅಲ್ಲ. ಹೌದಾ? 100% ಅವಳು ಪ್ರೆಗ್ನೆಂಟ್ ಅಲ್ಲ. ಆದರೆ ಅವ್ರ ಹತ್ರ ಇರೋ ರಿಪೋರ್ಟ್ನಲ್ಲಿ ಅವಳು 2 months ಪ್ರೆಗ್ನೆಂಟ್ ಅಂತ ಪಾಸಿಟಿವ್ ರಿಪೋರ್ಟ್ ಇದೆ. ಅದೇಗೆ ಡಾಕ್ಟರ್? ಅದಕ್ಕೆ ನಗ್ತಿದ್ದು. ಅಂಥ ಸೀನಿಯರ್ ಡಾಕ್ಟರು ನಮ್ಮ ಅನಂತ್ ಕೃಷ್ಣ ಅವರು ಆ ರಿಪೋರ್ಟ್ಗೆ ಸೈನ್ ಮಾಡಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ನಂಬಕ್ಕೆ ಆಗ್ತಾ ಇಲ್ಲ. ರಿಪೋರ್ಟ್ ಅದಲು ಬದಲಾಗಿ ಬೇರೆ ಯಾವುದೋ ರಿಪೋರ್ಟ್ ಮೇಲೆ ಇವ್ರ ಹೆಸರು ಬಂದಿರಬೇಕು ಡಾಕ್ಟರ್. ಪಾಸಿಬಿಲಿಟೀಸ್ ಇದೆ. ಆದರೆ ಈ ಪೇಷಂಟ್ಗೆ ಪ್ರೆಗ್ನೆನ್ಸಿ ಆಗೋ ಲಕ್ಷಣಗಳು ಹೇಗೆ ಬರೋಕ್ಕೆ ಸಾಧ್ಯ ಡಾಕ್ಟರ್? ಸಿಂಪಲ್. ಡಾಕ್ಟರು ನೀನು ಪ್ರೆಗ್ನೆಂಟ್ ಅಂತ ಹೇಳಿರ್ತಾರೆ. ಮನೆಯಲ್ಲಿ ಉಪಚಾರ ಜಾಸ್ತಿ ಆಗಿರುತ್ತೆ. ಅದು ಇದು ಊಟ ಚೆನ್ನಾಗಿ ಮಾಡಿ
ಪ್ರೋಟೀನ್ಸು ವಿಟಮಿನ್ಸು ಬಾಡಿಗೆ ಜಾಸ್ತಿ ಆಗಿ ಹೊಟ್ಟೆ ಉಬ್ಬರ ಬಂದಿರುತ್ತೆ. ಅಷ್ಟೇನಾ ಡಾಕ್ಟರ್? ಅಷ್ಟೇ. ಆದರೆ ಡಾಕ್ಟರ್ ಅನಂತ್ ಕೃಷ್ಣ ಅವ್ರದ್ದೇ ತಪ್ಪು ಅಂತ ಹೇಗೆ ಹೇಳೋದು ಇವ್ರಿಗೆ? ಈಗ ನೀವು ಹೇಳ್ದೇ ಇದ್ದರೆ ಆ ಪೇಷಂಟು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಡಾಕ್ಟರ್. ಮತ್ತು ಆ ತಪ್ಪು ನಿಮ್ಮ ಮೇಲೆ ಬರುತ್ತೆ. ಹೌದು, ಈ ವಿಷಯನ ಹೇಳೋದು ಬೆಟರು. ಇಲ್ಲ ಅಂದರೆ ಇದೇ ಒಂದು ದೊಡ್ಡ ಕೇಸ್ ಆಗಿ ನಮ್ಮ ಪ್ರಾಕ್ಟೀಸ್ ಮೇಲೆ ಕುತ್ತು ಥರ ಜನ ಜಾಸ್ತಿ ಇರ್ತಾರೆ. ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ನಾನು ಈಗಲೇ ಹೇಳ್ತೀನಿ. ಅಯ್ಯೋ ಚಕ್ಲಿ ಮಗಿ ಹಿಂಗೆ ಆಯ್ತಲ್ಲವ. ಯಾಕ್ರಿ ನಿಮ್ಮ ಸೊಸೆಗೆ ಇನ್ನೂ 3 ತುಂಬಿಲ್ವಲ್ಲ? ಅಯ್ಯೋ 3 ತಿಂಗಳು ತುಂಬ 4ನೇ ತಿಂಗಳಿಗೆ ಬಿದ್ದಿತ್ತು. ಹೊಟ್ಟೆ ನೋವು ಅಂತಂದು ಆಸ್ಪತ್ರೆಗೆ ಕರ್ಕೊಬಂದಮ್ಮ. ಏನಾಯ್ತು? ಇನ್ನೇನವ ಗಂಟು ಗಟ್ಟಲೆ ಚೆಕಪ್ ಮಾಡಿದ್ರು, ಮಗುನೇ ಹುಟ್ಟಿಲ್ಲ, ಸತ್ತವಾಗೇ ಬಿಟ್ಟು ಅಂದ್ಬಿಟ್ರು. ಏನು ಸುಮ್ಮನಿರ್ತೀವ? ವೈಸಲ್ ಏನಾಯ್ತು? ಸತ್ಯ ಅವ್ರು ಹೇಳಿದ್ ಕೇಳಿಸ್ಕೊಂಡೇನೋ, ನಮ್ಮ ಕಾಂಚನನ್ಗೂ ಹಾಗೆ ಆಗೋದ್ರೆ. ಆಂಟಿ, ಎಲ್ಲ ಕೇಸು ಒಂದೇ ಥರ ಇರಲ್ಲ. ಅಯ್ಯೋ ದೇವ್ರೆ, ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ. ಹಾಗೆಲ್ಲ ಹೇಳ್ಬಿಡಿ. ನಿಮಗೆ ಅಷ್ಟು ಅನುಮಾನ ಬಂತು ಅಂದರೆ ನಮ್ಮ ಮಾಮೂಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಸತ್ಯ ಪ್ಲೀಸ್ ಕಣೋ, ಈಗಲೇ ಆ ಕೆಲಸ ಮಾಡಿಬಿಡೋಣ. ಅವಳು ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೊಟ್ಟೋಗೋಣ. ಒಂದು ವೇಳೆ ಅವ್ರ ಮಗಳಿಗೆ ಆದ ಹಾಗೆ ಕಾಂಚನಂಗೆ ಏನಾದರೂ ಆಗಿಬಿಟ್ರೆ ಅವಳಿಗೆ ತಲೆ ಕೆಟ್ಟು ಹುಚ್ಚಿಡ್ದು ಬಿಡುತ್ತೆ ಅಷ್ಟೇ. ಮಗು ಮಗು ಅಂತ ಕನಸಿನ ಗೋಪುರನೇ ಕಟ್ಟಿಟ್ಕೊಂಡಿದ್ದಾಳೆ. ಪ್ಲೀಸ್ ಕಣೋ, ಈಗಲೇ ಕರ್ಕೊಂಡು ಹೋಗ್ಬಿಡೋಣ. ಅಷ್ಟೊತ್ತಿಂದ ನೀನೇ ನೋಡ್ತಿದ್ಯಲ್ಲ, ಚೆಕಪ್ ಮಾಡ್ತಾನೆ ಇದ್ದಾರೆ. ಏನಾಗಿದೆ ಅಂತ ಹೇಳೋದಕ್ಕೆ ಇಷ್ಟೊತ್ತು ಮಾಡಿದ್ರೆ ಏನು ಗತಿ ಹೇಳು? ಸರಿ ಆಂಟಿ, ಹೋಗೋಣ. ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಅವ್ರಿಗೆ ಹೇಳ್ತೀನಿ ಡಿಸ್ಚಾರ್ಜ್ ಮಾಡಿ ಅಂತ. ಕರ್ಕೊಂಡು ಹೋಗೋಣ. ಸರಿ ನಡಿ ಹೋಗೋಣ. ಸದ್ಯ ಒಂದು ವೇಳೆ ಡಾಕ್ಟರು ಕಳಿಸಲ್ಲ ಅಂತ ಹೇಳಿಬಿಟ್ರೆ, ಟೆಸ್ಟ್ ಎಲ್ಲ ನಾವು ಇಲ್ಲೇ ಮಾಡಿದ್ದೀವಿ, ಟ್ರೀಟ್ಮೆಂಟು ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ? ರಿಪೋರ್ಟ್ ಕೊಡಿ, ಟ್ರೀಟ್ಮೆಂಟ್ನ ನಮ್ಮ ಡಾಕ್ಟರ್ ಹತ್ರನೇ ಕೊಡಿಸ್ತೀವಿ. ನಮಗೆ ಮಗು ಮುಖ್ಯ ಅಂತ ಹೇಳೋಣ. ಹಾಗೆ ಏನಾದರೂ ಮಾಡ್ಬೇಕಣೋ. ಸತ್ಯ, ನಮ್ಮ ಕಾಂಚನನ್ಗೂ ಒಂದು ಮಗು ಆಗಿಬಿಟ್ರೆ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿಬಿಡುತ್ತಲ್ವಾ? ಸಾವಿತ್ರಿಗೆ ಹೆಣ್ಮಗು ಆಗಿದೆ, ಕಾಂಚನನ್ಗೂ ಒಂದು ಗಂಡು ಮಗು ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಕಣೋ. ಹಾಗೆ ಆಗುತ್ತೆ ಆಂಟಿ. ಆರ್ತಿಗೊಬ್ಳು, ಕೀರ್ತಿಗೊಬ್ಬ. ಅಯ್ಯೋ, ನೀನು ಹೇಳಿದಾಗ ಆಗಲಿ. ಹಲೋ ಹಲೋ ಡಾಕ್ಟರ್. ಹಾಂ ಹೇಳಮ್ಮ. ಡೋಂಟ್ ಟೆಲ್ ಮಿ ಇನ್ನೊಂದು ಸಮಸ್ಯೆ ಆಗಿದೆ ಅಂತ. ಡಾಕ್ಟರ್ ದಯವಿಟ್ಟು ಹಾಗೆ ಹೇಳಬೇಡಿ. ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಗಬೇಕಾಗಿದೆ. ಏನಮ್ಮ ನೀನು? ನಾನೇ ಸಮಸ್ಯೆ ಬಗ್ಗೆ ಹರಿಸ್ತೀನಿ ಅಂತ ಹೇಳಿದ್ದೆ, ಆದರೆ ಈಗ ನನ್ನನ್ನೇ ತಗಲಾಗ್ತಾ ಇದೆಯಾ? ನಾ ಬರೋದು ಒಂದು 10 ನಿಮಿಷ ತಡ ಆಗಿದ್ದಕ್ಕೆ ಪರಿಸ್ಥಿತಿನೇ ಕೈ ಮೀರಿ ಹೋಗ್ತಿದೆ ಡಾಕ್ಟ್ರೆ. ವಿರುದ್ಧ ತುಂಬ ಹೊಟ್ಟೆ ನೋವು ಒಂದು ಅಂತ ಅವಳ ವಿನಾಯಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಗೊತ್ತು ಡಾಕ್ಟ್ರೆ, ವಿನುತಾ ತಾಯಿ ಆಗಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಿದೆ. ಸತ್ಯ, ಅತ್ತೆ, ಮಾವ ಎಲ್ಲ ಅಲ್ಲೇ ಬಂದಿದ್ದಾರೆ. ನಾನು ಒಬ್ಳು ಮಾತ್ರ ಬರೋಕ್ಕಾಗಿಲ್ಲ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸತ್ಯ ಏನು ಅಂತ ಅವ್ರು ಯಾರಿಗೂ ಹೇಳಬೇಡಿ. ನೋಡಿ, ಕಾಂಚನ ಅವ್ರನ್ನ ನಾನು ಟ್ರೀಟ್ ಮಾಡ್ತಾ ಇಲ್ಲ, ನನ್ನ ಜೂನಿಯರು ಡಾಕ್ಟರ್ ಜ್ಯೋತಿ ಟ್ರೀಟ್ ಮಾಡ್ತಿರೋದು. ಡಾಕ್ಟ್ರೆ, ಆ ಡಾಕ್ಟ್ರು ನಿಮಗೆ ಪರಿಚಯ ಇದ್ದಾರಾ? ಹೌದು, ಅವ್ರು ನನ್ನ ಹತ್ರನೇ ಜೂನಿಯರ್ ಆಗಿ ಕೆಲಸ ಮಾಡ್ತಿರೋದು, ಅದಕ್ಕೆ ನನಗೆ ಚೆನ್ನಾಗಿ ಗೊತ್ತು. ಹಾಗಿದ್ರೆ ಡಾಕ್ಟ್ರೆ, ದಯವಿಟ್ಟು ಅವ್ರಿಗೆ ಹೇಳಿ ವಿರುದ್ಧ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ಯಾರಿಗೂ ಹೇಳೋದು ಬೇಡ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಬನ್ನಿ, ಚೇಂಬರಲ್ಲೇ ಕುತ್ಕೊಂಡು ಮಾತಾಡೋಣ. ಬೇಡ ಡಾಕ್ಟರ್, ನಮ್ಮ ಸೊಸೆನ ಡಿಸ್ಚಾರ್ಜ್ ಮಾಡಿಬಿಡಿ. ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಅದೇ ವಿಚಾರ ಮಾತಾಡಬೇಕು. ನಾವು ಡಿಲೇ ಮಾಡೋಕ್ಕಾಗಲ್ಲ ಡಾಕ್ಟರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕಾಂಪ್ಲಿಕೇಶನ್ ಏನಿಲ್ಲ, ಆದರೆ ಏನು? ನಿಮಗೊಂದು ವಿಷಯ ಹೇಳಬೇಕು. ನಿಮಗೆ ನಿರಾಸೆ ಆಗ್ಬೋದು, ಆದರೆ ಅದೇ ಫ್ಯಾಕ್ಟ್. ದಯವಿಟ್ಟು ಪೀಠಕ್ಕೆ ಬೇಡ ಡಾಕ್ಟರ್, ಅದೇನಿದೆಯೋ ವಿಷಯ ಹೇಳಿ, ಆಮೇಲೆ ನಮಗೆ ಸರಿ ಅನ್ಸಿದ್ದನ್ನ ನಾವು ಮಾಡ್ತೀವಿ. ಒಂದು ಮಗು ಆಗುತ್ತೆ ಅನ್ನೋದು ಹೊಸ ಉತ್ಸಾಹ, ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸುತ್ತೆ ಮನೆಯಲ್ಲಿ. ಜೊತೆಗೆ ತಯಾರಿಗಳನ್ನ ಕೂಡ ನಡೆಸ್ಕೊಳ್ತೀರಾ. ಆದರೆ ಅಂಥದ್ದು ಏನೂ ಇಲ್ಲ ಅಂದಾಗ
ನೋಡಿ ಡಾಕ್ಟರ್, ಪ್ಲೀಸ್ ಅವಳಿಗೆ ನೋವು ಕಡಿಮೆ ಆಗಿದೆಯೋ ಇಲ್ವೋ ಅನ್ನೋದನ್ನ ಹೇಳ್ಬಿಡಿ. ಮುಂದೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ನೀವು ಅಂದ್ಕೊಂಡಾಗೆ ಕಾಂಚನ ತಾಯಿ ಆಗ್ತಾ ಇಲ್ಲ. ಹಲೋ, ಹೇಳಿ ಡಾಕ್ಟರ್. ಆ ಕಾಂಚನ ಅನ್ನೋ ಪೇಷಂಟ್ನ ಅಟೆಂಡ್ ಮಾಡು ಅಂತ ಹೇಳಿದ್ನಲ್ಲ, ಏನಾಯಿತು? ಅವ್ರಿಗಿರೋ ಪ್ರಾಬ್ಲಮ್ಮು ಹೊಟ್ಟೆ ನೋವು. ಅದು ಸಾಲ್ವ್ ಆಯಿತು. ಆದರೆ ಅವ್ರುಗಳು ಹೇಳ್ತಾ ಇರೋದು ಅವಳು ಪ್ರೆಗ್ನೆಂಟ್ ಅಂತ. ಆದರೆ ಅವಳು ಪ್ರೆಗ್ನೆಂಟ್ ಅಲ್ಲ. ಹೇಳ್ಬಿಟ್ರಾ? ಆ ವಿಚಾರನೇ ಅವ್ರ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಹೇಳ್ಬಾರ್ದಾಗಿತ್ತು ಡಾಕ್ಟ್ರೇ. ಯಾಕೆ ಡಾಕ್ಟರ್, ಹೇಳ್ಬಾರ್ದಿತ್ತಾ? ಕಾಂಚನ ಮನಸ್ಥಿತಿ ಬೇರೆ ಥರನೇ ಇದೆ. ಈ ಸಮಯದಲ್ಲಿ ಅವ್ರ ತಾಯಿ ಆಗ್ತಿಲ್ಲ ಅಂತ ಹೇಳಿದ್ರೆ ಹುಚ್ಚಿ ಆಗ್ತಾರೆ ಕಣ್ರಿ. ಡಾಕ್ಟರ್, ಹಾಗಂತ ಹೇಳ್ದೆ ಇದ್ರೆ ಮುಂದಕ್ಕೂ ಈ ಸಮಸ್ಯೆ ಬರುತ್ತಲ್ವಾ? ಅವ್ರ ಅಕ್ಕ ಸಾವಿತ್ರಿ ಅಂತ ಒಬ್ರು ಇದ್ದಾರೆ. ಅವರು ಎಲ್ಲ ಸಮಸ್ಯೆನೂ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ಯಾಕೆ ಅವ್ರಿಗೆ ಹೇಳಕ್ ಹೋದ್ರಿ? ಡಾಕ್ಟರ್, ನೀವು ಹೇಳ್ತಾ ಇರೋ ಮಾತು ಕೇಳಿದ್ರೆ ನಗು ಬರ್ತಾ ಇದೆ. ಆ ಸಾವಿತ್ರಿ ಏನು ಇಂಟರ್ನ್ಯಾಷನಲ್ ಲೆವೆಲ್ ಡಾಕ್ಟ್ರಾ? ಅವಳು ಒಬ್ಳು ಸಾಮಾನ್ಯ ಮಹಿಳೆ ತಾನೆ. ಅವಳು ಬದುಕಿಸ್ತೀನಿ ಹಾಗೆ ಹೀಗೆ ಅಂತಂದ್ರೆ ಹೇಗೆ ನಂಬರ್ ಡಾಕ್ಟರ್? ಏನೂ ಗೊತ್ತಿಲ್ಲದೆ ಇರೋ ಸಾವಿತ್ರಿ ಕೈಲಿ ಒಂದು ಜೀವನ ಕೊಡೋದಂತೂ ನನಗಂತೂ ಇಷ್ಟ ಇಲ್ಲ. ನಾನು ಈಗಲೇ ಎಲ್ಲ ವಿಷಯನೂ ಅವ್ರಿಗೆ ಹೇಳ್ತೀನಿ. ಕಾಂಚನನ ನಾನು ಬದುಕಿಸ್ತೀನಿ. ಈಗ ಹೇಳಿರೋದು ಎಲ್ಲ ಸುಳ್ಳು ಅಂತ ಅವ್ರಿಗೆ ಹೋಗಿ ಹೇಳಿ ಮೊದಲು. ನಾನು ಆಮೇಲೆಲ್ಲ ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಓಕೆ? ಹೇಳಿ ಡಾಕ್ಟರ್. ಏನು ಆಗಲೇ ಏನೋ ಹೇಳ್ತಿದ್ರಲ್ಲ, ತುಂಬ ಆಸೆ ಇಟ್ಕೋಬೇಡಿ ಅಂತ. ಇಲ್ಲ, ಹಾಗೇನಿಲ್ಲ. ಪ್ಲೀಸ್ ಡಾಕ್ಟರ್, ನಾವು ಕಾಂಚನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮುಂಚೆ ಇದ್ದ ಡಾಕ್ಟರ್ ಹತ್ರನೇ ಹೋಗ್ತೀವಿ. ಇಲ್ಲ, ಅವಳಿಗೇನೂ ಆಗಿಲ್ಲ. ಜನರಲ್ ವೀಕ್ನೆಸ್ಸು. ಚೆನ್ನಾಗಿ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಿದ್ರೆ ತಾಯಿ ಮಗು ಇಬ್ರು ಸೇಫಾ? ಹಾಂ, ಖಂಡಿತ ಅವರಿಬ್ರು ಸೇಫು. ನಾವು ಕಾಂಚನ ನೋಡಬಹುದಾ? ಖಂಡಿತವಾಗ್ಲು. ಅವ್ರಿಗೆ ಹೊಟ್ಟೆ ನೋವು ಕಡಿಮೆ ಆಗಿದೆ. ಮನೆಗೂ ಕರ್ಕೊಂಡು ಹೋಗ್ಬೋದು. ಹಾಗಲ್ಲ ಡಾಕ್ಟರ್, ಆಗಲೇ ಏನೋ ಆಸೆ ಇಟ್ಕೊಳ್ಬೇಡಿ ಅಂತಿದ್ರಿ. ಏನೂ ಪ್ರಾಬ್ಲಮ್ ಇಲ್ಲ ತಾನೇ? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಅದು ನನ್ನ ಅಕ್ಕನ ಮಗಳು ಪ್ರೆಗ್ನೆಂಟ್ ಆಗಿದ್ಲು. 4th ಮಂತ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಗು ಹಾರ್ಟ್ ಬೀಟ್ ಸಿಗದೆ ಇರೋ ಕಾರಣ ಮಗುನ ತೆಗಿಬೇಕಾಯ್ತು. ಪಾಪ, ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು ಅನ್ಸುತ್ತೆ. ಹಾಂ ಹೌದು, ಅದಕ್ಕೆ ಇದೆಲ್ಲ ಹೇಳಬೇಕಾಯ್ತು ಅಷ್ಟೇ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಅದೇ ಮೂಡ್ನಲ್ಲಿದ್ನಲ್ವಾ, ಅದಕ್ಕೆ ಇದನ್ನೆಲ್ಲ ಹೇಳಿದೆ. ಆದರೆ ಇದಕ್ಕೂ ನಿಮ್ಮ ಸೊಸೆಗೂ ಯಾವುದು ಸಂಬಂಧ ಇಲ್ಲ. ಬಟ್ ನೀವು ಹಾಗೆ ಹೇಳಬಾರ್ದು ಅಲ್ವಾ? ಯು ಕಾಂಟ್ ಬಿ ರೆಸ್ಪಾನ್ಸಿಬಲ್. ಸುಶೀಲ್, ಪರವಾಗಿಲ್ಲ ಬಿಡಿ, ಮೊದಲು ಹೋಗಿ ಕಾಂಚನ ನೋಡೋಣ. 1 ನಿಮಿಷ. ನಾವು ಅಂದ್ಕೊಂಡಿದ್ದು ನೋಡಿದ್ದು ಪೂರ್ತಿ ಸತ್ಯ ಆಗಿರೋದಿಲ್ಲ. ನಾವು ನಿರೀಕ್ಷೆ ಮಾಡೋ ಫಲ ಸಿಗದೆ ಹೋದಾಗ ನಿರಾಸೆ ಆಗೋದಕ್ಕಿಂತ ಅನಿರೀಕ್ಷಿತ ಫಲಗಳಿಗೆ ತಯಾರಾಗಿರೋದು ಒಳ್ಳೆಯದು. ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಡಾಕ್ಟರ್? ಅದು ಕಾಂಚನ ಗಂಡ್ಮಗು ನಿರೀಕ್ಷೆನಲ್ಲಿದ್ದಾರಲ್ವಾ, ಅದಕ್ಕೆ ಈ ಮಾತು ಹೇಳಿದೆ. ಹಲೋ ಡಾಕ್ಟರ್, ಏನಾಯ್ತು? ಹೇಳಿದ್ರಾ ನಿಮ್ಮ ಜೂನಿಯರ್ಗೆ? ಅವ್ರು ಒಪ್ಕೊಂಡ್ರಾ? ನಮ್ಮ ಮನೆಯವ್ರಿಗೆ ವಿನುತಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ಹೇಳ್ಬಿಟ್ರಾ? ಸತ್ಯ ಏನು ಅಂತ ಗೊತ್ತಾಗೋಯ್ತಾ ಡಾಕ್ಟ್ರೆ? ಗೊತ್ತಾಗಿದೆ. ಹೌದಾ ಡಾಕ್ಟರ್? ನಿಜವಾಗ್ಲೂ? ಹೌದು, ಗೊತ್ತಾಗಿದೆ. ಆದರೆ ನೀವೇನು ಗಾಬರಿ ಆಗ್ಬಿಡಿ. ನಾನು ಡಾಕ್ಟರ್ ಜ್ಯೋತಿ ಅವ್ರಿಗೆಲ್ಲ ಹೇಳಿದ್ದೀನಿ ಮ್ಯಾನೇಜ್ ಮಾಡೋದಕ್ಕೆ. ಅವ್ರು ಮ್ಯಾನೇಜ್ ಮಾಡ್ತಾರೆ, ಡೋಂಟ್ ವರಿ. ಹೌದಾ ಡಾಕ್ಟರ್? ದೇವರು ನಿಮ್ಮ ರೂಪದಲ್ಲಿ ಬಂದ ಅಂತ ಅನ್ಕೋತೀನಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಅದೆಲ್ಲಮ್ಮ ದೊಡ್ಡದು. ಈ ಸಾರಿ ಕೂದಲು ಎಳೆಯಲ್ಲಿ ತಪ್ಪಿದ್ದು ದುರಂತ ನಾಳೆನೂ ಹಾಗೆ ಆಗುತ್ತೆ ಅಂತ ಏನು ಗ್ಯಾರಂಟಿ? ಇದೊಂದು ಸರ್ತಿ ಎಡೋಗ್ಬಿಟ್ರೆ ಡಾಕ್ಟ್ರೆ, ಇನ್ನು ಮುಂದೆ ಖಂಡಿತ ಹುಷಾರಾಗಿರ್ತೀನಿ. ಅಂದರೆ 24 ಗಂಟೆನೂ ಅವಳನ್ನ ಕಾಯ್ತಾ ಇರ್ತೀಯಾ? ಹೌದು. ಪ್ರಾಕ್ಟಿಕಲ್ ಯೋಚಿಸು ಸಾವಿತ್ರಿ. ಒಂದು ವೇಳೆ ಹಾಕಾದ್ರೂ ಕಾಂಚನ ಪ್ರೆಗ್ನೆಂಟ್ ಅಂತೂ ಆಗಲ್ಲ ಅಲ್ವಾ? ಸುಳ್ಳು ಹೆಮ್ಮರವಾಗಿ ಬೆಳೆದು ಬಯಲಾದ್ರೆ ದೊಡ್ಡ ತಪ್ಪಿತಸ್ಥಳಾಗೋಳು ನೀನೇ. ನಿಜ ಹೇಳಿದ್ರೆ ನಿರಾಸೆ ಆಗುತ್ತೆ, ನಿಜ.
ಆದರೆ ನಾಳೆ ದಿನ ಮಗು ಬಗ್ಗೆ ನಿರೀಕ್ಷೆಗಳು ಬೆಳೆದು ಕನಸು ಕಟ್ಟಿ ದಿನಗಳೆದು ತಿಂಗಳುಗಳಾದಮೇಲೆ ಆಗೋ ನಿರಾಸೆ ಇದೆಯಲ್ಲ, ಅದು ಬಹಳ ದೊಡ್ಡದಿರುತ್ತೆ. ಅದರ ಇಂಪ್ಯಾಕ್ಟ್ ತುಂಬ ಡೇಂಜರಸ್. ಸ್ವಲ್ಪ ಯೋಚನೆ ಮಾಡಿ. ಈಗಲೇ ಹೇಳಿಬಿಡೋದು, ಅರ್ಥ ಮಾಡಿಸೋದು ತುಂಬ ಒಳ್ಳೆಯದು. ಸುಳ್ಳಿಗೆ ಭದ್ರ ಬುನಾದಿ ಯಾವತ್ತೂ ಸಿಗೋದಿಲ್ಲ. ಅದೊಂದು ಮರಳಿನ ಗೋಪುರ ಅಷ್ಟೇ. ನಿಧಾನವಾಗಿ ಗಂಭೀರವಾಗಿ ಯೋಚಿಸಿ ನಿರ್ಧಾರ ತಗೊಳ್ಳಿ. ಪ್ರತಿ ಸಾರಿ ನಾನು ಸಿಗೋದಿಲ್ಲ, ಸಿಕ್ಕರೂ ಅವಕಾಶಗಳು ಹೀಗೆ ಕೂಡಿ ಬರೋದಿಲ್ಲ ನಿಮ್ಮ ಸುಳ್ಳನ್ನು ಪೋಷಿಸೋದಕ್ಕೆ. ಸ್ವಲ್ಪ ಯೋಚನೆ ಮಾಡಿ.